ನಮಸ್ಕಾರ. ನೀವು ನೋಡ್ತಾ ಇದ್ರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ತಮಿಳುನಾಡಲ್ಲಿ ಟಿವಿಗೆ ಭರ್ಜರಿ ಗೆಲುವು ಕಂಡ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆಗೆ ನಟ ವಿಜಯ್ ಸರ್ಕಸ್ ಮಾಡ್ತಾ ಇದ್ದಾರೆ. ಚೆನ್ನೈನಲ್ಲಿ ಕ್ಷಣ ಕ್ಷಣಕ್ಕೂ ನಾನಾ ರೀತಿಯ ಅಪ್ಡೇಟ್ಸ್, ಬೆಳವಣಿಗೆಗಳಾಗ್ತಾ ಇರುವಂಥದ್ದು, ಎಲ್ಲರ ವಿಶ್ವಾಸವನ್ನು ಗಳಿಸ್ತಾ ಇರುವಂಥದ್ದು ನಟ ವಿಜಯ್. ಸುಮಾರು 108 ಕಡೆ ವಿಜಯ್ ಅವರ ಟಿವಿಕೆ ಅಭ್ಯರ್ಥಿಗಳು ಜಯಭೇರಿಯನ್ನು ಬಾರಿಸಿರುವಂಥದ್ದು. ಒಟ್ಟು 234 ಶಾಸಕ ಬಲದ ತಮಿಳುನಾಡು ಅಸೆಂಬ್ಲಿ ಸರಳ ಬಹುಮತಕ್ಕೆ ಬೇಕಿರುವಂಥದ್ದು 118. ಪ್ರಮುಖವಾಗಿ ಈ ಸರಳ ಬಹುಮತವನ್ನ ಗಳಿಸಬೇಕು ಅಂತಂದಾಗ ಇನ್ನೂ 10 ಸಂಖ್ಯಾಬಲ ಬೇಕಾಗುತ್ತೆ. ಸೊ ಹಾಗಾಗಿ ಈ ಸಂಖ್ಯಾಬಲವನ್ನ ಗಳಿಸಬೇಕು ಅಂತಂದಾಗ ವಿಜಯ್ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ಕುತೂಹಲ ಕಡೆ ಮಾಡಿ ಕೊಡ್ತಾ ಇದೆ. 108 ಕಡೆ ವಿಜಯ್ ಅವರ ಟಿವಿಕೆ ಅಭ್ಯರ್ಥಿಗಳು ಜಯಭೇರಿಯನ್ನು ಬಾರಿಸಿದ್ದಾರೆ. 234 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ತಮಿಳುನಾಡಲ್ಲಿ ಟಿವಿಕೆಗೆ ಇನ್ನೂ ಬೇಕು 10 ಮಂದಿ ಶಾಸಕರ ಬಲ ಸರಳ ಬಹುಮತಕ್ಕೆ. ಮ್ಯಾಜಿಕ್ ಸಂಖ್ಯೆಯನ್ನು ರೀಚ್ ಆಗಬೇಕು. 118ರ ಮ್ಯಾಜಿಕ್ ಸಂಖ್ಯೆಯನ್ನು ತಲುಪಬೇಕು ಅಂತಂದ್ರೆ ಇನ್ನೂ 10 ಶಾಸಕರ ಬಲ ಬೇಕು. ಸೈದ್ಧಾಂತಿಕವಾಗಿಯೂ ವಿಜಯ್ ಪ್ರಬಲ ಸಂದೇಶವನ್ನ ರವಾನೆ ಮಾಡ್ತಾ ಇರುವಂಥದ್ದು. ತಮಿಳುನಾಡಲ್ಲಿ ಟಿವಿಕೆ ಭರ್ಜರಿ ಗೆಲುವನ್ನು ಕಂಡಿರುವ ನಡುವೆ ಸರ್ಕಾರ ರಚನೆಗೆ ನಟ ವಿಜಯ್ ಸರ್ಕಸ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಸೈದ್ಧಾಂತಿಕವಾಗಿಯೂ ಪ್ರಬಲ ಸಂದೇಶವನ್ನ ಒಂದು ಕಡೆ ರವಾನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದನ್ನು ಕಾಣಬಹುದಾಗಿದೆ ನಟ ವಿಜಯ್. ಯಾಕಂದರೆ ನಟ ವಿಜಯ್ ನಿರೀಕ್ಷೆ ಮೀರಿ ಮತಗಳಿಕೆ ಮಾಡಿದ್ದು, ಕ್ಷೇತ್ರಗಳನ್ನು ಗೆದ್ದುಕೊಂಡು ಬಂದಿದ್ದು, ಇದೆಲ್ಲವೂ ಕೂಡ ನಾವು ಗಮನಿಸಬಹುದಾಗಿದೆ. ಸರಳ ಬಹುಮತಕ್ಕೆ ಬೇಕಿರುವಂತಹ ಟಿವಿಕೆಗೆ ಇನ್ನೂ 10 ಮಂದಿ ಶಾಸಕರ ಬಲ ಬೇಕು. ಸೊ ದ್ರಾವಿಡ ನಾಯಕರಿಗೆ ವಿಜಯ್ ಪುಷ್ಪ ನಮನವನ್ನು ಸಲ್ಲಿಸುವ ಮೂಲಕ ಸೈದ್ಧಾಂತಿಕವಾಗಿಯೂ ಪ್ರಬಲ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ನಟ ವಿಜಯ್. ಈ ವೇಳೆ ದ್ರಾವಿಡ ನಾಯಕರಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು ಎಡಭಾಗದ ವಿಂಡೋಸ್ನಲ್ಲಿ ಗಮನಿಸಬಹುದಾಗಿದೆ. ಸೊ ಅಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯೂ ಇದೆ ಮತ್ತು ದ್ರಾವಿಡ ನಾಯಕರ ಪುತ್ಥಳಿಗಳೂ ಕೂಡ ಇರುವಂಥದ್ದು. ಆ ಪುತ್ಥಳಿಗೆಲ್ಲ ಈ ವೇಳೆ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು ನಟ ವಿಜಯ್. ಸೊ ಆ ಮೂಲಕ ಎಲ್ಲರ ವಿಶ್ವಾಸವನ್ನು ಗಳಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ತಮಿಳುನಾಡಿನ ಜನತೆಯ ಮತ್ತು ದ್ರಾವಿಡ ನೆಲದಲ್ಲಿ ದ್ರಾವಿಡ ನಾಯಕರ ಈ ಅಭಿಮಾನಿಗಳಿರ್ತಾರೆ. ಸೊ ಅವರನ್ನು ಫಾಲೋ ಮಾಡುವಂಥವ್ರು ಇರ್ತಾರೆ. ಅವರೆಲ್ಲರ ವಿಶ್ವಾಸವನ್ನು ಗಳಿಸುವಂಥ ಒಂದು ನಿಟ್ಟಲ್ಲಿ ಮುಂದಾಗ್ತಾ ಇರುವಂಥದ್ದು ನಟ ವಿಜಯ್. ಸೊ ಹಾಗಾಗಿ ಸೈದ್ಧಾಂತಿಕವಾಗಿಯೂ ಪ್ರಬಲ ಸಂದೇಶ ರವಾನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ದ್ರಾವಿಡ ಚಳವಳಿ ನಾಯಕರಿಗೆ ನಟ ವಿಜಯ್ ನಮನ ಸಲ್ಲಿಸಿದ್ದಾರೆ. ತಮಿಳುನಾಡಿನ ಸಮಾಜ ಸುಧಾರಕರ ಸ್ಮಾರಕಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಪೆರಿಯಾರ್, ಅಂಬೇಡ್ಕರ್ ಪ್ರತಿಮೆಗಳಿಗೆ ಮಾಲಾರ್ಪಣೆಯನ್ನ ಮಾಡಿದ್ದಾರೆ. ಸಮಾಜ ಸುಧಾರಕರಿಗೆ ಗೌರವವನ್ನು ದಳಪತಿ ವಿಜಯ್ ಸಲ್ಲಿಸಿದ್ದಾರೆ. ವಿರೋಧಿಗಳಿಗೆ ಸೈದ್ಧಾಂತಿಕವಾಗಿಯೂ ಪ್ರಬಲ ಸಂದೇಶವನ್ನ ರವಾನೆ ಮಾಡಲಿಕ್ಕೆ ಮುಂದಾಗಿದ್ದು ತಮಿಳಿಗ ವೆಟ್ರಿ ಕಳಗಂ ಮುಖ್ಯಸ್ಥ ನಟ ವಿಜಯ್ ಈ ಸಂದರ್ಭದಲ್ಲಿ ಸಮಾಜ ಸುಧಾರಕರಿಗೂ ಗೌರವವನ್ನು ಸಲ್ಲಿಸಲಿಕ್ಕೆ ಮುಂದಾಗ್ತಿದ್ದಾರೆ. ಸೈದ್ಧಾಂತಿಕವಾಗಿಯೂ ಈ ಮೂಲಕ ಪ್ರಬಲ ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪೆರಿಯಾರ್, ಅಂಬೇಡ್ಕರ್ ಪ್ರತಿಮೆಗಳಿಗೆ ಮಾಲಾರ್ಪಣೆಯನ್ನು ಮಾಡಿರುವಂಥದ್ದು, ಸಮಾಜ ಸುಧಾರಕರಿಗೆ ಗೌರವವನ್ನು ಸಲ್ಲಿಸುವ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ವಿರೋಧಿಗಳಿಗೆ ಸೈದ್ಧಾಂತಿಕವಾಗಿಯೂ ಪ್ರಬಲವಾದಂತಹ ಸಂದೇಶ ತಲುಪಿಸ್ತಾ ಇರುವಂಥದ್ದು ನಟ ವಿಜಯ್. ತಮಿಳಿಗ ವೆಟ್ರಿ ಕಳಗಂ ಮುಖ್ಯಸ್ಥ ನಟ ವಿಜಯ್ ಸೈದ್ಧಾಂತಿಕವಾಗಿ ಸಮಾಜ ಸುಧಾರಕರಿಗೂ ಗೌರವ ಸಲ್ಲಿಸ್ತಾ ಇರುವಂಥದ್ದು. ಪೆರಿಯಾರ್ ಸೇರಿದಂತೆ ಪಕ್ಕದಲ್ಲೇ ಇರುವಂತಹ ಅಂಬೇಡ್ಕರ್ ಪುತ್ಥಳಿಗೂ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ. ಆ ಮೂಲಕ ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಚೆನ್ನೈನ ಕಣಿಯೂರಿನ ಟಿವಿಕೆ ಕಚೇರಿಯಲ್ಲಿ ನಡೆದಂತಹ ಒಂದು ಪ್ರಕ್ರಿಯೆ ಇದು. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ರಾಜ್ಯಪಾಲರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ವಿಜಯ್ ದಳಪತಿ. ದಳಪತಿ ವಿಜಯ್ ಅವರು ಸರ್ಕಾರ ರಚನೆಗೆ ತಮ್ಮ ಹಕ್ಕು ಮಂಡನೆ ಮಾಡಲಿಕ್ಕೆ ಮುಂದಾಗಲಿದ್ದಾರೆ. ಸದ್ಯದಲ್ಲೇ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಈಗಾಗಲೇ ಟಿವಿಕೆ ಪಕ್ಷದ ನೂತನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ವಿಜಯ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಶಾಸಕರೆಲ್ಲರೂ. ಟಿವಿಕೆ ಶಾಸಕರುಗಳು ಸರ್ಕಾರ ರಚನೆಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ತಮ್ಮ ಹಕ್ಕು ಮಂಡನೆಗೆ ಈಗಾಗಲೇ ಮುಂದಾಗಲಿದ್ದಾರೆ ವಿಜಯ್ ಅನ್ನುವಂಥ ಒಂದು ಮಾಹಿತಿ ಇದೆ. ಚೆನ್ನೈನ ಕಣಿಯೂರಿನ ಟಿವಿಕೆ ಕಚೇರಿಯಲ್ಲಿ ನಡೆದಂಥ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದಂಥ ಒಂದು ಪ್ರಕ್ರಿಯೆ. ಸೊ ಅದಾದ ಬಳಿಕ ನಟ ವಿಜಯ್ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಸರ್ಕಾರ ರಚನೆಗೆ ತಮ್ಮ ಹಕ್ಕನ್ನು ಮಂಡಿಸಲಿದ್ದಾರೆ. ಆದರೆ ಸರ್ಕಾರ ರಚನೆಗೆ ಬೇಕಿರುವಂಥದ್ದು ಇನ್ನೂ 10 ಮಂದಿ ಶಾಸಕರ ಒಂದು ಬೆಂಬಲ ಬೇಕಾಗುತ್ತೆ. ಸರ್ಕಾರ ರಚನೆಗೆ ಬೇಕಾದಂಥ ಬಹುಮತಕ್ಕೆ 10 ಮಂದಿ ಅಥವಾ 10 ಕ್ಷೇತ್ರಗಳ ಗೆಲುವು ಕೊರತೆಯಾಗಿ ಕಾಣ್ತಾ ಇರುವಂಥದ್ದು. ಆ ಕೊರತೆಯನ್ನು ನೀಗಿಸುವಂಥ ಒಂದು ನಿಟ್ಟಲ್ಲಿ ಯಾವ ರೀತಿಯ ಒಂದು ನಡೆಯನ್ನು ಅನುಸರಿಸ್ತಾರೆ ನಟ ವಿಜಯ್ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಈಗಾಗಲೇ
ಸುಮಾರು 108 ಕಡೆ ವಿಜಯ್ ಅವರ ಟಿವಿಕೆ ಅಭ್ಯರ್ಥಿಗಳು ಜಯಭೇರಿಯನ್ನ ಗಳಿಸಿರುವಂಥದ್ದು. ಒಟ್ಟು 234 ಶಾಸಕ ಬಲದ ತಮಿಳುನಾಡಲ್ಲಿ ಮ್ಯಾಜಿಕ್ ಸಂಖ್ಯೆ 118.